ಸರ್ಕಾರದ ಹಗರಣ ವರ್ಸಸ್ ಬಿಜೆಪಿ ಸರ್ಕಾರದ ಹಗರಣ. ಕಾಂಗ್ರೆಸ್ ಸರ್ಕಾರದ ಬೆನ್ನಲ್ಲೇ ಬಿಜೆಪಿ ಹಗರಣಗಳು ಬೆಳಕಿಗೆ ಬರುತ್ತಾ? ಸಿದ್ದು ಸರ್ಕಾರದ ವಿರುದ್ಧ ಕಮಲ ತೆನೆ ಬಳಕದಿಂದ ಈಗಾಗಲೇ ರಣಕಹಳಿಯನ್ನ ಮೊಳಗಿಸಲಾಗ್ತಾ ಇದೆ. ಬಿಜೆಪಿ ಸರ್ಕಾರದ ಅವಧಿಯ ಹಗರಣಗಳ ತನಿಖೆಗೆ ಅಸ್ತು ಅನ್ನುತ್ತಾ ಕೈ ಸರ್ಕಾರ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಕೈ ಸರ್ಕಾರಕ್ಕೆ ಗೂಳಿಹಟ್ಟಿ ಶೇಖರ್ ಆರೋಪಗಳೇ ಈಗ ಬ್ರಹ್ಮಾಸ್ತ್ರವಾಗ್ತಾ ಇದೆ. ಸಿದ್ದು ಸರ್ಕಾರದ ಹಗರಣ ವರ್ಸಸ್ ಬಿಜೆಪಿ ಸರ್ಕಾರದ ಹಗರಣಗಳು ಈಗ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರದ ಬೆನ್ನಲ್ಲೇ ಈಗ ಬಿಜೆಪಿ ಹಗರಣಗಳು ಬೆಳಕಿಗೆ ಬರುತ್ತಾ ಅನ್ನುವಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಜಸ್ಟ್ ಬಿಕಾಸ್ ಸಿದ್ದು ಸರ್ಕಾರದ ವಿರುದ್ಧ ಕಮಲ ತೆನೆ ಯಾವ ಪಾರ್ಟಿ ರಣಕಹಳಿಯನ್ನ ಒಳಗಿತ್ತು ಅನ್ನೋದು ಗೊತ್ತಿದೆ. ಬ್ಯಾಂಗ್ಳೂರು ಟು ಮೈಸೂರು ಪಾದಯಾತ್ರೆಯನ್ನ ಮಾಡುವುದರ ಮುಖಾಂತರ ಸಿಎಂ ಸಿದ್ದರಾಮಯ್ಯನವರು ಈ ಕೂಡಲೇ ರಾಜೀನಾಮೆಯನ್ನ ಕೊಡಲೇಬೇಕು ಅಂತ ಪಟ್ಟನ್ನ ಇಡಿದ್ರು. ಅದಾದ ನಂತರ ಒಂದು ಕಡೆ ಅಬ್ರಾಹಂ ಅವರು 2 ಬಾರಿ ದೂರನ್ನ ನೀಡಿ, ಸ್ನೇಹಮಯಿ ಕೃಷ್ಣ ಅವರು ಕೂಡ ಸಿದ್ದರಾಮಯ್ಯನವರ ವಿರುದ್ಧವಾಗಿ ದೂರನ್ನ ನೀಡಿ, ಬ್ಯಾಕ್ ಟು ಬ್ಯಾಕ್ ದೂರುಗಳಿಂದ ಸಿದ್ದು ಕಂಪ್ಲೀಟ್ಲಿ ಕುಗ್ಗಿ ಹೋಗಿರೋದು ಗೊತ್ತಿದೆ. ಇದೆಲ್ಲದಕ್ಕೂ ಈಗ ತಿರುಗುಬಾಣವನ್ನ ಬಿಡ್ಲೇಬೇಕಲ್ವಾ, ಏಟಿಗೆ ಎದುರೇಟನ್ನ ಕೊಡ್ಲೇಬೇಕಲ್ವಾ. ಹಾಗಾಗಿ ಬಿಜೆಪಿ ಅವಧಿಯಲ್ಲಿ ಆಗಿರುವಂತಹ ಹಗರಣಗಳ ತನಿಖೆಗೆ ಗ್ರೀನ್ ಸಿಗ್ನಲ್ ಕೊಡೋದಕ್ಕೆ ಕಾಂಗ್ರೆಸ್ ಪಾಳೆಯ ಸಕಲ ರೀತಿಯಲ್ಲೂ ಕೂಡ ಈಗಾಗಲೇ ತಯಾರಿಯನ್ನ ಮಾಡಿಕೊಂಡಿದೆ. ಒಂದು ಕಡೆ ಬಿಟ್ಕಾಯಿನ್ ಹಗರಣ ಆಗಿರಬಹುದು, ಕೊರೋನಾ ಸಂದರ್ಭದಲ್ಲಿ ಬೆಡ್ ವ್ಯಾಕ್ಸಿನ್ ಹಗರಣ ಆಗಿರಬಹುದು, 40% ಕಮಿಷನ್ ಆಗಿರಬಹುದು, ಪೇ ಸಿಎಂ ಆಗಿರಬಹುದು, ಹೀಗೆ ಹಲವಾರು ಹಗರಣಗಳನ್ನ ಮುಂದೆ ಇಟ್ಕೊಂಡು ಅವುಗಳ ವಿರುದ್ಧ ಸಮರವನ್ನ ಸಾರುವುದಕ್ಕೆ ಕಾಂಗ್ರೆಸ್ನ ನಾಯಕರು ಸನ್ನದ್ಧರಾಗಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಕೈ ಸರ್ಕಾರಕ್ಕೆ ಈಗ ಒಂದು ಮಹತ್ವದ ಟ್ವಿಸ್ಟ್ ಅಂತಂದ್ರೆ ಅದು ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಆರೋಪ. ಭೋವಿ ಅಭಿವೃದ್ಧಿ ನಿಗಮದ ಕಚೇರಿ ಮೇಲೆ ಸಿಐಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿರುವುದು ಸದ್ದು ಗದ್ದಲವನ್ನ ಉಂಟು ಮಾಡಿದೆ. ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಕೋಟಿ ಅಕ್ರಮ ಆಗಿದೆ. ಅದ್ರ ಬಗ್ಗೆ ಯಾರಾದ್ರೂ ಮಾತಾಡಿದ್ರ? ಇಲ್ಲ. ಯಾರ್ದೋ ದುಡ್ಡು ಎಲ್ಲ ಜಾತ್ರೆ ಅನ್ನೋ ಹಾಗೆ ಎಲ್ಲರೂ ಅವರವರು ಜೇಬಿಗೆ ಹಣ ತುಂಬಿಸ್ಕೊಂಡು ಹೋಗಿದ್ದಾರೆ. ವಾಲ್ಮೀಕಿ ನಿಗಮ ಆಯ್ತು, ಮೂಡ ಹಗರಣ ಆಯ್ತು, ಇದೀಗ ಭೋವಿ ಅಭಿವೃದ್ಧಿ ನಿಗಮದಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ನಿನ್ನೆ ಮಂಗಳವಾರ ವಿಶ್ವೇಶ್ವರಯ್ಯ ಟವರ್ನಲ್ಲಿ ಇರುವಂತಹ ನಿಗಮದ ಕಚೇರಿ ಮೇಲೆ ಸಿಐಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ವಿಶ್ವೇಶ್ವರಯ್ಯ ಟವರ್ನಲ್ಲಿ ಇರುವಂತಹ ನಿಗಮದ ಕಚೇರಿ ಮೇಲೆ ಸಿಐಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿರೋದ್ರಿಂದ ಅಲ್ಲಿದ್ದಂತಹ ಸಿಬ್ಬಂದಿಗಳಿಗೆ, ಅಧಿಕಾರಿಗಳಿಗೆ ನಡುಕ ಸ್ಟಾರ್ಟ್ ಆಗಿತ್ತು ಅಂತಾನೆ ಹೇಳಬಹುದು. ಸತತ 3 ಗಂಟೆಗಳ ಕಾಲ ದಾಖಲೆಗಳನ್ನ ಪರಿಶೀಲನೆ ನಡೆಸಿದ್ದಾರೆ ಅಧಿಕಾರಿಗಳು. ಕೆಲ ಮಹತ್ವದ ಕಡತಗಳನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಇದನ್ನ ಗಮನಿಸಬಹುದು. ಏನಿ ಹಗರಣ, ಏನಿದು 10 ಕೋಟಿಗೂ ಹೆಚ್ಚು ಹಣ ದುರ್ಬಳಕೆ ಆರೋಪ ಕೇಳಿ ಬರ್ತಾ ಇದೆಯಲ್ಲ ಭೋವಿ ನಿಗಮದಲ್ಲಿ ಅಂತ ಗಮನಿಸೋದಾದ್ರೆ 2021-22ನೇ ಸಾಲಿನಲ್ಲಿ ಉದ್ಯಮಿಗಳಿಗೆ ಸಾಲ ನೀಡುವ ಅಕ್ರಮ ನಡೆದಿದ್ದಂತೆ ಲಕ್ಷಾಂತರ ರೂಪಾಯಿ ಸಾಲ ಕಡಿಸುವುದಾಗಿ ಸಾರ್ವಜನಿಕ ದಾಖಲೆಗಳನ್ನ ದುರ್ಬಳಕೆ ಮಾಡಿಕೊಳ್ಳೋದ್ರ ಜೊತೆಗೆ 10 ಕೋಟಿಗೂ ಹೆಚ್ಚು ಹಣ ಅಕ್ರಮವಾಗಿ ವರ್ಗಾವಣೆ ಮಾಡಿದ ಆರೋಪ ಈಗ ಕೇಳಿ ಬಂದಿರುತ್ತದೆ. ಪ್ರಕರಣವನ್ನ ಮುಚ್ಚಹಾಕುವುದಕ್ಕೆ ನಿಗಮದ ಅಧ್ಯಕ್ಷ ಸುಬ್ಬಪ್ಪ, ಭೋವಿ ಅಭಿವೃದ್ಧಿ ನಿಗಮದ ಲೆಕ್ಕಪತ್ರ ಕಡತ, ನಗದು ಪುಸ್ತಕಗಳನ್ನ